ಸೊ ತುಂಬ ಜನ ಹರ್ಬಲೈಫ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ. ಸೊ ಅಂಥವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಸೊ ನಿಮಗೆ ಹರ್ಬಲೈಫ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಅಥವಾ 50-50 ಮನ್ಸ್ ಇರುತ್ತೆ, ಅಥವಾ ದ್ವಂದ್ವ ಮನಸ್ಸು ಅಂತ ಹೇಳ್ತೀವಲ್ಲ ಆ ಥರ ಇರುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದ್ರೆ, ಇದೇ ತಿಂಗಳು ಅಂದರೆ ಜೂನ್ 12 ಶುಕ್ರವಾರ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಬೆಂಗಳೂರು ಸೆಂಟ್ರ್ನಲ್ಲಿ, ಮೆಟ್ರೋ ಕನೆಕ್ಟಿವಿಟಿ ಇರುವಂತಹ ಜಾಗದಲ್ಲಿ ನಡೆಯುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಆ ಒಂದು 2.5 ಇಂದ 3 ಅವರ್ ನಡೆಯುವಂಥ ಪ್ರೋಗ್ರಾಮ್ಗೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಹರ್ಬಲೈಫ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ನಮ್ಮ ದಿನನಿತ್ಯ ಆಹಾರದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ಕೂಡ 25 ಗ್ರಾಮ್ ಮಿನಿಮಮ್ ಇದು 25ರಿಂದ 30 ಗ್ರಾಮ್ನಷ್ಟು ಫೈಬರ್ ಅಂದರೆ ನಾರಿನಾಂಶ ಇರುವಂಥ ಆಹಾರನ ನಾವು ಸೇವಿಸಲೇಬೇಕು. ಯಾಕೆ ಅಂದರೆ ಡೈಜೆಷನ್ ಸಿಸ್ಟಮ್ ಇಲ್ಲಿಂದ ಇಲ್ಲಿವರೆಗೂ ಕೂಡ ಹೆಚ್ಚು ಕಡಿಮೆ 30 ಅಡಿಯಷ್ಟಿದೆ ಪೈಪ್ಲೈನ್ಸ್ಗಳೆಲ್ಲ ಒಳಗಡೆ. ಅಷ್ಟು ಪೈಪ್ಲೈನ್ಸ್ಗಳನ್ನ ಕ್ಲೀನ್ ಮಾಡಿ ಬಾಡಿಯಿಂದ ಈಚೆ ಹಾಕೋದಕ್ಕೆ, ನಮ್ಮ ಫುಡ್ನ ಡೈಜೆಷನ್ ಆಗಿ ಮೆಟಬಲೈಸ್ ಆಗಿರುವಂಥ ಫುಡ್ನೆಲ್ಲ ಬಾಡಿಯಿಂದ ಈಚೆ ಹಾಕೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಫೈಬರ್ ಬೇಕೇ ಬೇಕು. ಅದರಲ್ಲೂ ಕೂಡ ಸಾಲ್ಯೂಬಲ್ ಇನ್ಸಾಲ್ಯೂಬಲ್ ಫೈಬರ್ ಕೂಡ ಇದೆ. ಒಂದಷ್ಟು ನಮ್ಮ ಬಾಡಿನಲ್ಲಿ ಎಷ್ಟು ಕೆಲಸ ಮಾಡೋದಿರುತ್ತೆ, ಹಂಗರ್ ಫುಲ್ಫಿಲ್ನೆಸ್ ಆಗಿರಲಿ, ಅಥವಾ ಇನ್ಸುಲಿನ್ ಮ್ಯಾನೇಜ್ಮೆಂಟ್ ಆಗಿರಲಿ, ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರಲಿ, ಅಥವಾ ನಮ್ಮ ಬಾಡಿಗೆ ಒಂದಷ್ಟು ಎನರ್ಜಿ ಕೊಡುವಂಥದ್ದಾಗಿರಲಿ, ಎಷ್ಟೋ ಕೆಲಸ ಮಾಡುತ್ತೆ. ಜೊತೆಗೆ ಪೊರ್ಕೆ ಥರನೂ ಕೂಡ ಕೆಲಸ ಮಾಡಿ ಬಾಡಿನ ಕ್ಲೀನ್ ಮಾಡೋದು ಕೂಡ ಬೇಕು, ತುಂಬ ಬೇಕು. ಅದು ಹೇಳ್ತಾವ್ರೆ ಇಷ್ಟುದ್ದ ಲಿಸ್ಟ್ ಬರುತ್ತೆ ಫೈಬರ್ ಬಗ್ಗೆ. ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ನಮ್ಮ ದೇಹಕ್ಕೆ ಜಾಸ್ತಿ ಪ್ರಮಾಣದಲ್ಲಿ 35 ಗ್ರಾಮ್ನಷ್ಟು ಕೂಡ ಎವ್ರಿ ಡೇ ಬೇಕು. ಅಷ್ಟು ಗ್ರಾಮ್ನಷ್ಟು ನಾವು ಕೊಡಲೇಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಡೈಜೆಷನ್ ಪ್ರಾಬ್ಲಮ್ಮು, ಮತ್ತು ಮೋಷನ್ ರಿಲೇಟೆಡ್ ಇಶ್ಯೂಸ್ಗಳು, ಬೇರೆ ಬೇರೆ ಇದ್ರ ರಿಲೇಟೆಡ್ ತುಂಬ ಬೆಳ್ಕೊಳ್ತಾ ಹೋಗುತ್ತೆ. ಕಾಯಿಲೆಗಳು ಪಟ್ಟಿನೇ ಇಷ್ಟುದ್ದ ಇದೆ, ಅಷ್ಟು ಸಮಸ್ಯೆಗಳು ಹೋಗ್ತಾನೆ ಇರುತ್ತೆ. ಸೊ ಸಾಧಾರಣವಾಗಿ ನಾವು ಕಾಯಿ, ಹಣ್ಣು, ತರಕಾರಿ, ಪಲ್ಯಗಳು ಇವೆಲ್ಲ ತಿನ್ನೋಕ್ಕೆ ಶುರು ಮಾಡಿದ್ರೆ ಹೌದು ಸಿಗುತ್ತೆ, ಒಂದಷ್ಟು ಮಟ್ಟಿಗೆ ಸಿಗುತ್ತೆ. ಬಟ್ ನಾವು ಯಾವ ರೀತಿ ತಿಂತಾ ಇದ್ದೀವಿ, ನಾವು ವಾರದಲ್ಲಿ 1-2 ಸಲ ಸೊಪ್ಪು ತರಕಾರಿಗಳು ಸಾಂಬಾರು ಮಾಡ್ಕೊಂಡು ತಿಂದರೆ ಹೆಚ್ಚು. ಬಟ್ ತಿನ್ನುವಂಥ ವಿಧಾನ ಕೂಡ ಚೆನ್ನಾಗಿ ಹದ ಮಾಡಿ, ಬಿಸಿ ಮಾಡಿ, ಉಪ್ಪು ಹಾಕಿ, ಖಾರ ಹಾಕಿ, ಮಿಕ್ಸ್ ಹಾಕಿ, ಗ್ರೈಂಡ್ ಮಾಡಿ ಏನೇನೋ ಮಾಡಿ ತಿಂತಾಯಿದ್ದೀವಿ. ಸೊ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಸೇರ್ತಾ ಇಲ್ಲ, ಸೇರಿದ್ರೂ ಕೂಡ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಇಷ್ಟೆಲ್ಲ ಪ್ರಾಬ್ಲಮ್ಗಳು ಬರ್ತಾನೆ ಹೋಗಿದೆ. ಡೈಜೆಷನ್ಗೆ ಅಂತಲೇ ಹೇಳ್ತಾ ಹೋದರೆ ಎಷ್ಟೊದ್ದ ಲೀಸ್ಟ್ ಆಗುತ್ತೆ. ಆದರೆ ಇವತ್ತು ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ನಮ್ಮ ತಟ್ಟೆನಲ್ಲಿ ಕಾರ್ಬೋಹೈಡ್ರೇಟ್ಸ್ 40% ಬೇಕು, ಅದರಲ್ಲೇ ಕೂಡ 25 ಗ್ರಾಮ್ಸ್ ಎಷ್ಟಾದ್ರೂ ಫೈಬರ್ ಬೇಕೇ ಬೇಕು. ಇನ್ನು ಉಳಿದಿದ್ದ 30% ಪ್ರೋಟೀನ್, ಇನ್ನು ಉಳಿದಿದ್ದ 30% ಗುಡ್ ಫ್ಯಾಟ್, ಇದೆಲ್ಲ ಬೇಕು. ಅದ್ರ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ. ಸೊ ಇವತ್ತು ಇದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ಆ್ಯಕ್ಟಿವ್ ಫೈಬರ್ ಕಾಂಪ್ಲೆಕ್ಸ್, ನಾನು ಆವಾಗಲೇ ಹೇಳಿದೆ ಫೈಬರ್ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಇವಾಗ ನಮ್ಮ ಹತ್ರ ಇರುವಂಥ ಹರ್ಬಲೈಫ್ ನ್ಯೂಟ್ರಿಷನ್ನಲ್ಲಿ ಆ್ಯಕ್ಟಿವ್ ಫೈಬರ್ ಕಾಂಪ್ಲೆಕ್ಸ್ ಪೌಡರ್ ಫಾರ್ಮೆಟಲ್ಲಿ ಇರುವಂಥದ್ದು ಇದೆ. ಸೊ ಇದು ಬಂದು ಅನ್ಫ್ಲೇವರ್ಡ್ ಅಂದರೆ ಇದು ಯಾವುದೇ ಟೇಸ್ಟ್ ಎಲ್ಲ ಏನೂ ಇರಲ್ಲ, ಪ್ಲೈನ್ ಆಗಿರುತ್ತೆ. ನೀವೇನಕ್ಕೆ ಬೇಕಾದ್ರೂ ಮಿಕ್ಸ್ ಮಾಡ್ಕೊಂಡಾಗ ಅದರದ್ದು ಫ್ಲೇವರ್ ಬರುತ್ತೆ. ಒಂದು ಸ್ಕೂಪ್ನಲ್ಲಿ 5 ಗ್ರಾಮ್ನಷ್ಟು 5 ಗ್ರಾಮ್ನಷ್ಟು ಫೈಬರ್ ಇದೆ, ಪ್ಯೂರ್ ಫೈಬರ್ ಇದೆ. ಅದರಲ್ಲೂ ಕೂಡ ಸಾಲ್ಯೂಬಲ್, ಇನ್ಸಾಲ್ಯೂಬಲ್ ಎರಡರದ್ದು ಮಿಶ್ರಣ ಕೂಡ ಇದೆ, ರೈಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಂಟೆಂಟ್. ಮತ್ತು ಹರ್ಬಲೈಫ್ ನ್ಯೂಟ್ರಿಷನ್ ಪ್ಲ್ಯಾಂಟ್ ಬೇಸ್ಡ್ ಅಂದರೆ ಪ್ಲ್ಯಾಂಟ್, ಈ ಗಿಡಗಳು, ಹಣ್ಣು, ತರಕಾರಿಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಪದಾರ್ಥಗಳಿಗೆ ಈ ಥರ ಒಂದು ಸಿಂಬಲ್ನ ಕೊಡ್ತಾರೆ. ಸೊ ಇದು ರೆಡ್ ಇತ್ತು ಅಂತ ಹೇಳಿದ್ರೆ ಅದು ಮೀಟ್ ಅಂದರೆ ಅನಿಮಲ್ಸ್ ಎಕ್ಸ್ಟ್ರಾಕ್ಟಿಂದ ತೆಗೆದಿರುವಂಥದ್ದು. ಸೊ ಇದು ಬಂದು ಪ್ಯೂರ್ ಪ್ಲ್ಯಾಂಟ್ ಬೇಸ್ಡ್. ಸೊ ಇದು ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು. ಆ್ಯಂಡ್ ಇದು FSSAI ಇಂದ ಅಪ್ರೂವ್ಡ್ ಬಂದಿರುವಂತಹ ಒಂದು ಪ್ಯೂರ್ ನ್ಯೂಟ್ರಿಷನ್ ಬ್ರ್ಯಾಂಡ್. ಆ್ಯಂಡ್ ನೆಕ್ಸ್ಟು ಇದು ಬಂದು ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸು 90 ದೇಶಕ್ಕಿಂತ ಜಾಸ್ತಿ ದೇಶದಲ್ಲಿ ಆಪರೇಟ್ ಆಗ್ತಿದೆ. ಸೊ ಇಂಡಿಯಾಗೆ ಬಂದಿದ್ದು 1999ನೇ ಇಸ್ವಿಯಿಂದನೂ ಕೂಡ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಇಂಡಿಯಾದಲ್ಲೇ ಇದೆ. ಆ್ಯಂಡ್ ಇದರದ್ದು ಹೆಡ್ ಆಫೀಸ್ ಕೂಡ ಬೆಂಗಳೂರಿನಲ್ಲೇ ಇದೆ, ಅದು ಕೂಡ ನಮಗೆ ನಿಯರ್ ಬೈ ಇದೆ, ರೈಟ್. ಇದರಲ್ಲಿ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಅಂತ ಬರೋದಾದರೆ ಇದರಲ್ಲಿ 29 ಸ್ಕೂಪ್ಸ್ ಇರುತ್ತೆ. ಅಂದರೆ 200 ಗ್ರಾಮ್ ಡಬ್ಬಿ ಟೋಟಲ್, ಇದು 29 ಸ್ಕೂಪ್ಸ್ ಇರುತ್ತೆ. 29 × 5 ಗ್ರಾಮ್ × 29 ಹಾಕ್ಕೊಂಡ್ರೆ ಎಷ್ಟು ಗ್ರಾಮ್ ಬರುತ್ತೋ ಅಷ್ಟು ಗ್ರಾಮ್ ಫೈಬರ್ ಇದರಲ್ಲಿದೆ ಅಂತ ಅರ್ಥ. ಇದು ನಿಮ್ಮ ಪರ್ಸನಲೈಸೇಷನ್ ಮುಖಾಂತರ ಇದನ್ನ ಆ್ಯಡ್ ಮಾಡಬೇಕು. ಈಗ ನಾನು ತೋರಿಸ್ತೆ ಅಂತೇಳಿ ತೊಗೊಂಡು ಡಬ್ಬ ಖಾಲಿ ಮಾಡೋದಲ್ಲ. ಸೊ ಇದು ಪರ್ಸನಲೈಸ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸ್ಕೂಪ್ನಲ್ಲಿ ಕೇವಲ 12 ಕ್ಯಾಲೋರಿ ಮಾತ್ರ ಇರುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ 5 ಗ್ರಾಮ್ಸ್ ಅಷ್ಟು ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ, ಗುಡ್. ಇದರಲ್ಲಿ ಯಾವುದೇ ಇರುತ್ತಾ ಆ್ಯಡೆಡ್ ಶುಗರ್ 0 ಇದೆ. ಆ್ಯಂಡ್ ಡಯಟ್ರಿ ಫೈಬರ್ ಆಲ್ರೆಡಿ ಹೇಳಿದ್ದೀನಿ 5 ಗ್ರಾಮ್ಸ್ ಇದೆ ಅಂತ. ಸೊ ಅದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ 20% RDA
20% ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರೋ 20% ಕೇವಲ ಒಂದೇ ಸ್ಕೂಪಲ್ಲಿ ಸಿಕ್ಬಿಡುತ್ತೆ. ಸೊ ಇದನ್ನು ತುಂಬ ಹೆಲ್ಪ್ಫುಲ್ ಆಗಿರುವಂಥ ಒಂದು ಕಂಟೆಂಟ್. ನೆಕ್ಸ್ಟ್ ಬಂದು ಇನ್ಸಾಲ್ಯುಬಲ್ ಫೈಬರ್ 3 ಗ್ರಾಮ್, ಸಾಲ್ಯುಬಲ್ ಫೈಬರ್ 2 ಗ್ರಾಮ್. ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಬಂದು ಬಾಡಿದಲ್ಲಿ ಎಷ್ಟೊಂದು ಕೆಲಸ ಮಾಡೋದಕ್ಕೆ ಬೇಕಂತ. ಸೊ ಎರಡನ್ನೂ ಕೂಡ ಸ್ಪ್ಲಿಟ್ ಮಾಡಿ ಕೂಡ ಎಷ್ಟೆಷ್ಟಿದೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೀರಿನ ಜೊತೆ ಕೂಡ ತೊಗೋಬೋದು, 150 ml ಕೋಲ್ಡ್ ವಾಟರ್, ನಾರ್ಮಲ್ ವಾಟರ್ ಜೊತೆಗೂ ತೊಗೋಬೋದು. ಶೇಕ್ ಜೊತೆಗೂ ಕೂಡ ಆ್ಯಡ್ ಮಾಡ್ಕೋಬಹುದು, ಅಥವಾ ನೀವೇನಾದರೂ ಬೇರೆ ಏನಾದರೂ ಶೇಕ್ ಥರದ್ದು ಏನಾದ್ರು ತೊಗೊಳ್ತೀರ ಅದರಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬ ಪರ್ಸನಲೈಸ್ ಮಾಡಿ ನೀವು ಕೂಡ ತೊಗೋಬೋದು. ಸೊ ಇದು ತುಂಬ ಇಂಪಾರ್ಟೆಂಟಾಗಿ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಈ ಆ್ಯಕ್ಟಿವೇಟೆಡ್ ಫೈಬರ್ನ ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ. ನಿಮ್ಮ ಡೈಜೆಷನ್ ಸಿಸ್ಟಮ್ ಎನ್ಹ್ಯಾನ್ಸ್ ಆಗುತ್ತೆ. ನಿಮ್ಮ ಜೀರ್ಣಕ್ರಿಯೆ ಅಂತ ಹೇಳ್ತೀವಲ್ವಾ, ಅದು ತುಂಬ ಚೆನ್ನಾಗಾಗೋದಕ್ಕೆ ಈ ಒಂದು ಆ್ಯಕ್ಟಿವ್ ಫೈಬರ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಕೋಚ್ನ ಸಲಹೆ ಮೇರೆಗೆ ಇದನ್ನು ಆ್ಯಡ್ ಮಾಡಿಕೊಂಡು ಪರ್ಸನಲೈಸ್ ಕೂಡ ನಾವು ಮಾಡ್ಕೋಬೋದು. ಆ್ಯಂಡ್ ಈಗ ನಾನು ಹೇಳಿದೆ ಅಂತ ಹೇಳಿ ಆನ್ಲೈನ್ ತೆಗೆದು ಟಕಟಕ ಅಂತ ಹಾಕ್ಬಿಟ್ರೆ ನೀವು ಟಕಟಕ ಅಂತ ಹೋಗ್ಬಿಡ್ತೀರ. ಯಾಕಂದರೆ ಇದ್ರ ಮೇಲೆ ಬರೆದಿದೆ, ನಾವು ಇದನ್ನು ಎಲ್ಲೂ ಕೂಡ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ, ಅಂದರೆ ಈಗೇನು ನಾವು ಅಮೆಝಾನ್, ಫ್ಲಿಪ್ಕಾರ್ಟ್ ಇವೆಲ್ಲ ಹೇಳ್ತೀವಲ್ಲ, ಇದರಲ್ಲಿ ನಮ್ಮ ಪ್ರಾಡಕ್ಟ್ಸ್ಗಳನ್ನ ನಾವು ಬಿಟ್ಟಿಲ್ಲ. ಅದರಲ್ಲಿ ಏನಾರ ತೊಗೊಂಡು ನೀವು ಹೆಚ್ಚು ಕಮ್ಮಿ ಆದರೆ ನಮ್ಗೆ ಗೊತ್ತಿಲ್ಲ. ಈಗ ನೋಡಿ ಮೀಶೋಲ್ಲಿ ಬರುತ್ತೆ ನೋಡಿ, ಒರಿಜಿನಲ್ ಥರನೇ ಕಾಪಿ ಬರುತ್ತಲ್ಲ, ಹಾಗೆ ಈ ಥರ ಕಾಪಿ ಕ್ಯಾಟ್ಗಳು ಇರುತ್ತೆ. ಸೊ ತೊಗೊಂಡು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಬೆಟರ್ ಈ ಪ್ರಾಡಕ್ಟ್ಸ್ನ ನೀವು ಕೋಚ್ ಹತ್ರನೇ ತೊಗೋಬೇಕು. ಯಾರು ಯೂಸ್ ಮಾಡ್ತಿದ್ರಲ್ಲ ಅವ್ರ ಹತ್ರ ತೊಗೊಳ್ಳೋದಲ್ಲ, ಕೋಚ್ ಹತ್ರ ತೊಗೊಂಡು ಅವ್ರ ಹತ್ರನೇ ಗೈಡ್ಲೈನ್ಸ್ನ ತೊಗೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ಸು. ನೀವು ಬೇಡ ಅಂದರೂ ಬರುತ್ತೆ.